MLAಗಳು ರೊಚ್ಚಿಗೆದ್ದಿದ್ದಾರೆ ಸರ್. ಯಾವ ರೇಂಜಲ್ಲಿ ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಹೋಟ್ಲುಗಳಲ್ಲಿ ಸಭೆ ಸೇರಿ ಡಿಸ್ಕಷನ್ ಮಾಡುವ ಹಂತಕ್ಕೆ ಕಾಂಗ್ರೆಸ್ MLAಗಳು ಹೋಗಿದ್ದಾರೆ. ಯಾವ ಕಾರಣಕ್ಕೂ ಡಿಲೇ ಆಗಬಾರ್ದು, ಇಮಿಡಿಯೇಟಾಗಿ ಮಾಡಿ ಅನ್ನೋ ಒತ್ತಾಯ ಕೇಳಿಬರ್ತಾ ಇದೆ. ಜೊತೆಗೆ GBI ಎಲೆಕ್ಷನ್ ಇದೆ, ZPTP ಎಲೆಕ್ಷನ್ ಇದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ. ಈಗೇನಾದ್ರು ಉಳಿದ ಸ್ಥಾನಗಳನ್ನು ಈಗಲೇ ಇವ್ರು ಫಿಲ್ ಮಾಡಿಬಿಟ್ರೆ, ವಿಸ್ತರಣೆ ಮಾಡಿಬಿಟ್ರೆ ಅತೃಪ್ತರು ಯಾವ ಲೆವೆಲ್ ಬೇಕಾದ್ರೂ ಬಂಡಾಯ ಹೇಳ್ಬೋದು ಅನ್ನೋ ಭಯ ಕಾಂಗ್ರೆಸ್ ಪಾಳಯಕ್ಕಿದೆ. ಹಾಗಾಗಿ ನಿಧಾನಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡಿಬಿಡ್ತಾರೆ. ಹೌದು, ಇಲ್ಲಿ ಭಾಳ ಕಷ್ಟ ಅದು. ಈಗ ನನ್ನ ಪ್ರಕಾರ ನನ್ನ ಕೇಳೋದಾದರೆ ಇವರು ಒಂದು 5 ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಮುಂದಿನ ತಿಂಗಳು 5, ಈಗ 14ಕ್ಕೇನೋ ಆಷಾಢ ಅಂತೆ, ಈಗ 5 ಮಾಡ್ಬಿಡೋದು. ಇದರ ಏನೋ ಸ್ಟಾರ್ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದ್ದು ರಿಪೋರ್ಟ್ ಓದ್ತಾ ಇದ್ದೆ. ಕರೆಕ್ಟ್. ಆಷಾಢ ಗೀಷಾಢ ನಮ್ಗೆ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ನಿಮ್ಗೇನಪ್ಪ, ನಿಮ್ಮದು ಆಷಾಢ ಆಲ್ರೆಡಿ ನೀವು ಆಗಿಬಿಟ್ಟಿದ್ರಿ, ನೀವು ಇಟ್ಕೊಳ್ಳಿ, ನಮ್ಗೆ ಆಷಾಢದಾಗಾದ್ರೂ ಪರವಾಗಿಲ್ಲ ಕೊಟ್ಬಿಡಿ, ಪರವಾಗಿಲ್ಲ ಕೊಟ್ಬಿಡಿ ಅಂತ. ಈಗ ನೆಪ ಇನ್ನೇನಿಲ್ಲ ಸರ್. ನಿಮ್ಗೆ ಹೇಳ್ತೀರಿ ಆಷಾಢ ಅಂದರೆ ಈ ಗೌರ್ಮೆಂಟ್ ಮೆಕ್ಯಾನಿಸಮಲ್ಲಿ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಆಷಾಢ ಬರ್ತಪ್ಪ ಏನೂ ಕೆಲಸ ಆಗಲ್ಲ ಅಂತ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಡಿಸ್ಕಷನ್ ಶುರುವಾಗಿದೆ. ಇದರ ನೆಪದಲ್ಲಿ ಇದು ಮುಂದಕ್ಕೆ ಹೋಗುವ ಚಾನ್ಸಸ್ಸು ಇದೆ. ಎರಡನೇ, ನನಗೆ ಇನ್ನೊಂದು ಇವತ್ತು ಸಂಜೆ ಬಂದ ಮಾಹಿತಿ ಅಂದರೆ 13ನೇ ತಾರೀಕು ಗವರ್ನರ್ಗೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ ಸರ್. 14ರಿಂದ ಆಷಾಢ ಆಗುತ್ತೆ, 13ಕ್ಕೆ ಒಂದಷ್ಟು ದಿನ ಮಾಡೋಣ ಒಂದು ಲಿಸ್ಟು ಅಂತ. 11ಕ್ಕೇನೋ CM ಇವರೆಲ್ಲ ಹೋಗೋಕೆ ಹೊರಟಿದ್ದಾರಂತೆ. ಲಿಸ್ಟ್ ತಂದು 13ಕ್ಕೆ ಒಂದಷ್ಟು ಜನ ಮಾಡ್ಬೋಣ ಅಂತ. ನೀವು ಕೇಳೋದಲ್ಲ, ಆ ಪ್ರಶ್ನೆಗೆ ಆನ್ಸರ್ ಮಾಡೋದಾದರೆ 5 ಜನ ಮಾಡ್ಕೊಂಡು ಹೋಗಿ ಇನ್ನೊಂದು 6 ತಿಂಗಳವರೆಗೂ ಎಳ್ಕೊಂಡು ಹೋದರೆ ಕ್ಷೇಮ ಇವ್ರಿಗೆ. ಇಲ್ಲಾಂದರೆ ಈ ಬಂಡಾಯ ಶಮನ ಮಾಡೋದು ಭಾಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಕಾಂಗ್ರೆಸ್ ಪಾಳೆಯ ಅಂತೂ ನೋಡಿ, ಪಾಪ ಅಶೋಕ್ ಪಟ್ಟಣವ್ರು ಕೇಳ್ತಾ ಇದ್ರು, ಯಾವುದೋ ಸಬ್ ಕೋಟಾ ಇತ್ಕೊಂಬಂದು ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಲೇಡೀಸ್ ಕೋಟಾದಲ್ಲಿ ಕೊಡಿ, ಬೆಳಗಾಂ ಭಾಗದಲ್ಲಿ ಆ ಭಾಗದ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ತುಂಬಾ ಜೋರ್ ಫೈಟ್ ಇದೆ. ನಿಷ್ಕಲ್ಮಶವಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಅಂತ ಮಾಡಿದಾರಂತೆ ಪಾಪ. ಅದು ಕಪ್ಪು ಚುಕ್ಕಿ ಅಲ್ಲ, ಕಪ್ಪು ಪಟ್ಟಿನೇ ಆಗಿಬಿಟ್ಟಿದೆ. ಅದು ಪೇಜ ಕಪ್ಪು ಆಗಿಬಿಟ್ಟಿದೆ, ಅದು ಬ್ಲ್ಯಾಕ್ ಪೇಜ್. ಅದು ಹೌದು, ಗೃಹಲಕ್ಷ್ಮಿ. ಅದು ಹೆಂಗೆ ಅವ್ರೇನಪ್ಪ ಅಂದ್ರೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ, ಆ ಥರ ಒಂದು ಚೆನ್ನಾಗಿ ನಡೆದಿದೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. CAG ವರದಿನ ಅವ್ರ ಮುಂದೆ ಅವರೇ ಮಾತಾಡಿದ್ರು. ಚಂದ್ರರಾಜ ಹಟ್ಟಿಹೊಳಿ ಅವರೇ ಮಾತಾಡಿದ್ರು. ಕರೆಕ್ಟ್. ಎರಡನೇದು ವಸಂತ್, ಈ ನಮ್ಮ BK ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವ್ರು ಪಟ್ಟು ಹಿಡಿದಿದ್ದಾರಂತೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ರೊಚ್ಚಿಗೆದ್ದಿದ್ದಾರಂತೆ. ನಾನವತ್ತು ಮಿನಿಸ್ಟರ್ ಗಾದಿ ಮತ್ತು KPCC ಎರಡೂ ಕೇಳಿದಾಗ ನೀವು ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಲಿಲ್ಲ, ಒಬ್ರಿಗೆ ಒಂದೇ ಹುದ್ದೆ ಅಂತ ಹೇಳಿದ್ರಿ. ಇವತ್ತು BK ಹರಿಪ್ರಸಾದ್ ಅವ್ರಿಗೆ ನೀವೇ ಪುಷ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಂತೆ. ಈಗ ಇದು ಏನು ಮಾಡ್ತಾ ಇದ್ದಾರೆ, DK ಮತ್ತೆ ಸತೀಶ್ ಭಾಯ್ ಆಗ್ತಾ ಇದ್ದಾರೆ. ಈ ಕಡೆ ಸಿದ್ದು ಮತ್ತೆ BK ಭಾಯ್ ಆಗ್ತಾ ಇದ್ದಾರೆ ಅನ್ನೋ ಚರ್ಚೆ ನಡೀತಾ. ಸಿದ್ದರಾಮಯ್ಯನವರ ಪರಮಾಪ್ತ ಕಮಾಂಡರ್ ಬಲಗೈ ಬಂಟ ಸತೀಶ್ ಜಾರಕಿಹೊಳಿ ಅವರು DK ಅವರ ಹತ್ರ ವಾಲಿದ್ದಾರೆ. ಇತ್ತ ಏನೋ ಹೈಕಮಾಂಡ್ನ ಬಂಟ, ಇವರಿಬ್ಬರ ಸಮಾನ ವಿರೋಧಿ, DK ಮತ್ತು ಸಿದ್ದರಾಮಯ್ಯನವರ ಸಮಾನ ವಿರೋಧಿ BK ಹರಿಪ್ರಸಾದ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದಾಗಿದ್ದಾರೆ. ಇವರು ತಗೊಂಡು ಎಲ್ಲ ತೀರ್ಮಾನಗಳಿಗೂ, ಇವರು KPCC ಅಧ್ಯಕ್ಷರಾದ ನಂತರ ತಗೊಂಡು ಎಲ್ಲ ತೀರ್ಮಾನಗಳು ಸಿದ್ದರಾಮಯ್ಯನವ್ರನ್ನ ಒಂದು ಮಾತು ಕೇಳಿ ಮಾಡಿದಾರಂತೆ. ಎಲ್ಲ ಕೆಲಸಗಳಿಗೂ ಸಿದ್ದರಾಮಯ್ಯನವ್ರ ಮಾತು ಕೇಳಿದಾರಂತೆ. ಹಾಗಾಗಿ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಪರವಾಗಿ ಸಾಫ್ಟ್ ಕಾರ್ನರಲ್ಲಿ ತೋರಿಸ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ನಾವು ಹೇಳಿದ್ದೆ ಇವರು ಒಂದು ಸುದ್ದಿ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ ಅಂತ. ಇದು ಪ್ರಜಾಸೇವೆ ಇಲಾಖೆ ಅಂತ ಹೊಸದು ಮಾಡಿದಾರಲ್ಲ, ಅದು ಭಾಳ ಪವರ್ಫುಲ್ ಇಲಾಖೆ ಇದೆ, ತುಂಬ ಪವರ್ಫುಲ್ ಇಲಾಖೆ. ಅದು ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಾಗುತ್ತೆ. ಈಗ ಸಂಪನ್ಮೂಲದ ಇನ್ನೊಂದು ಪ್ರಶ್ನೆ ಇದೆಯಲ್ಲ ಸರ್, ಈ ಪಕ್ಷ ಕಟ್ಟಬೇಕಾದ್ರೆ ಸಂಪನ್ಮೂಲ ಬೇಕು. ಪ್ರತಿಯೊಂದಕ್ಕೂ DK ಹತ್ರ ಹೋಗಿ ತಟ್ಟೆ ಹಿಡಿಯೋಕ್ಕಾಗಲ್ಲ, ಅಥವಾ ಮಿನಿಸ್ಟರ್ಗಳ ಹತ್ರ ನೀವು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೊಂದು ಕೆಲಸ ಮಾಡಿ, ಪ್ರಜಾಸೇವೆ ಇಲಾಖೆ ಹೊಸದು ಮಾಡಿದ್ದೀವಲ್ಲ, BK ಹರಿಪ್ರಸಾದಕ್ಕೆ ಅದನ್ನು ಕೊಟ್ಬಿಡಿ. ಸೊ ಏನಾಗುತ್ತೆ, ವಾಸ್ಟ್ ಡಿಪಾರ್ಟ್ಮೆಂಟು, ಅಷ್ಟೂ ಜನರ 34 ಇಲಾಖೆಗಳ ಎಲ್ಲ ಸಮಸ್ಯೆಗಳು, ಅಹವಾಲುಗಳು ಅವಾಗ ಪ್ರಜಾಸೇವೆ ಇಲಾಖೆ ಮಂತ್ರಿ ಹೆಸರಿಗೆ ಬರ್ತದೆ. ಪ್ರತಿ ತಾಲೂಕಿಗೆ ಇವ್ರು ಹೋಗ್ತಾರೆ. ಮಂತ್ರಿಗೆ ಏನು ಸಿಗಬೇಕು ಅದೆಲ್ಲ ಸೌಲಭ್ಯ ಸಿಗುತ್ತೆ, ಹೆಲಿಕಾಪ್ಟರ್ ಸೇವೆ ಸಿಗುತ್ತೆ, TAD ಎಲ್ಲ ಸಿಗುತ್ತೆ. ಆಮೇಲೆ ಅಹವಾಲುಗಳನ್ನು ನಿವಾರಿಸುವ, ಜನರ ಸಮಸ್ಯೆಗಳನ್ನ ಕೇಳುವ ಅಧಿಕೃತ ಮಾನ್ಯತೆ ಸಿಗುತ್ತೆ. ಎರಡೊಂದು ಕೆಲಸ, ಒಂದು KPCC ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗೋಗುತ್ತೆ. ಹಾಗಾಗಿ ಪ್ರಜಾಸೇವೆ ಇಲಾಖೆ ಅಷ್ಟೇ ಸೂಕ್ತ ಇವ್ರಿಗೆ. ಅದನ್ನು ಕೊಟ್ಬಿಟ್ರೆ ತಲೆನೋವೇ ಇಲ್ಲ ಅಂತ ಪ್ರತಿ ತಾಲೂಕು ಹೋಗಿ ಮೀಟಿಂಗ್ ಮಾಡ್ತಾರೆ, ಕಾರ್ಯಕರ್ತರ ಸಂಘಟನೆ ಮಾಡ್ತಾರೆ. 2 ಮೀಟಿಂಗು, ಒಂದು ಅಫಿಷಿಯಲ್ ಮೀಟಿಂಗು, ಇನ್ನೊಂದು ಪಾರ್ಟಿ ಮೀಟಿಂಗು. ಹಾಗಾಗಿ ಪ್ರಜಾಸೇವೆ ಇಲಾಖೆನ BK ಹರಿಪ್ರಸಾದ್ ಅವ್ರು ಕೊಟ್ಬಿಟ್ರೆ ತಲೆನೋವು ಇಲ್ಲ ಅಂತ ಒಂದು ಒಳ್ಳೆ ಸಜೆಷನ್ ಯಾರಿಗೂ ಹೋಗಿದೆಯಂತೆ. ಹಾಗಾಗಿ ಇದನ್ನು ಕೇಳಿ ಯಾರೋ ನಮ್ಮ ಸತೀಶ್ ಜಾರಕಿಹೊಳಿ ರೊಚ್ಚಿಗೆದ್ದು ಇದನ್ನು ನಾನು ಮಾಡ್ತಿರ್ಲಿಲ್ವಾ, ಅವತ್ತು ಹೇಳಿದ್ರೆ ಇವತ್ತೇನಾಗ್ತಿದೆ ಅನ್ನುವ. ಬಟ್ ದುಡ್ಡಿಲ್ಲ ಅದರಲ್ಲಿ, ಈ ಖಾತೆಯಲ್ಲಿ ದುಡ್ಡಿಲ್ಲ.
ಈಗ PWD ಪ್ಲಸ್ ಇದು ಏನೋ KPCC ಅಧ್ಯಕ್ಷ ಗಾದಿನ ಕೊಟ್ಟರು. ಮುಂದೆ ಟಿಕೆಟ್ ಕೊಡುವ ಪವರ್ ಇರುತ್ತೆ. KPCC ಅಧ್ಯಕ್ಷ ಆದವ್ರಿಗೆ ಯಾರನ್ನ ಸೆಲೆಕ್ಟ್ ಮಾಡುವ ಒಂದಷ್ಟು ಪವರ್ ಇರ್ತದೆ. PWDನೂ ಅದನ್ನು ಎರಡೂ ಕೊಡೋಕ್ಕಾಗಲ್ಲ. ಇದು ಪ್ರಜಾಸೇವೆ ಇಲಾಖೆ ಇದೆಯಲ್ಲ, ಪುಕ್ಸಟೆ ಇಲಾಖೆ ಅದು. TADA ಓಡಾಟದ ಖರ್ಚು ಬಿಟ್ಟರೆ ದುಡ್ಡಿಲ್ಲ, ಅದರಲ್ಲಿ ದುಡ್ಡಿಲ್ಲ, ಆಗ ಕಮಿಷನ್ ಇಲ್ಲ, ಪರ್ಸೆಂಟೇಜ್ ಇಲ್ಲ ಅದರಲ್ಲಿ. ಹಾಗಾಗಿ ಇದನ್ನು BK ಹರಿಪ್ರಸಾದ್ ಅವರು ಕೊಡಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆಯಂತೆ. ಇದನ್ನು ನೋಡಿ ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಯಾವಾಗ ಒಂದಾಗುವ ಲಕ್ಷಣ ಕಾಣ್ತೋ ಇವರಿಬ್ಬರು ಒಂದಾಗುವ ಪ್ರಕ್ರಿಯೆ ಶುರುವಾಗಿದೆಯಂತೆ. ಯಾಕೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಪ್ರಭಾವಿ ಲೀಡರು ಸತೀಶ್ ಜಾರಕಿಹೊಳಿ, ತುಂಬ ದೊಡ್ಡ ಲೀಡರು ಆ ಭಾಗದಲ್ಲಿ. ಆಮೇಲೆ ಹತ್ತತ್ರ ಒಂದು 50 ಜನ MLAಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಕೆಪಾಸಿಟಿ ಅವ್ರಿಗಿದೆ. ಆಮೇಲೆ ಎಲೆಕ್ಷನ್ಗೆ ಫಂಡ್ ಮಾಡುವ ವಿಚಾರ ಬಂದರೆ ಅವ್ರದ್ದೇ ಆದ ಶುಗರ್ ಏನೋ ಆ ಫ್ಯಾಕ್ಟ್ರಿಯ ಉದ್ಯಮ ಇದೆಯಲ್ಲ, ಉದ್ಯಮದ ಹಿನ್ನೆಲೆಯನ್ನು ಬಂದವರು. ಆ ಕಾಲದಿಂದ ಈ ಥರ ಇನ್ವೆಸ್ಟ್ಮೆಂಟ್ಗಳಿಗೂ ಅವ್ರಿಗೂ ಸಂಬಂಧ ಇದೆ. ಹಾಗಾಗಿ ಒಂದು 50 ಜನ MLAಗಳನ್ನ ಗೆಲ್ಲಿಸ್ಕೊಂಡು ಬರುವ ಅಥವಾ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಹಾಗಾಗಿ DK ಶಿವಕುಮಾರ್ ಅವರು ಸತೀಶ್ ಅವ್ರನ್ನ ಕಾದು ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರಿಗೇನು ಬೇಕೋ ಎಲ್ಲ ಗೌರವವನ್ನು ಕೊಡ್ತಾ ಇದ್ದಾರೆ. ಆಮೇಲೆ LOC ಗಿಲ್ಒಸಿ ಬಿಲ್ಲು ಪೇಮೆಂಟ್ ವಿಚಾರದಲ್ಲೂ ಧಾರಾಳವಾಗಿದ್ದಾರೆ. DK ಮತ್ತು ಸತೀಶ್ ಅವರ ಕಾಂಬಿನೇಷನ್ನು ಫರ್ದರ್ ಆ ಭಾಗದಲ್ಲಿ ಏನಾರ ಮ್ಯಾಜಿಕ್ ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇರ್ತಕ್ಕಂಥದ್ದು. ಮುಂಚೆ ಹೋದಾಗೆಲ್ಲ ಪಕ್ಕದಲ್ಲೇ ಇರ್ತಾ ಇದ್ರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನೇ ನಿಂತಿದ್ದಾರೆ ಈಗ.